ಫ್ರೆಂಡ್ಸ್, ನಾನು ನನ್ನ ಲೈಫಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಗಂಡಸರಲ್ಲಿ 3 ರೀತಿಯವ್ರನ್ನ ನೋಡಿದ್ದೀನಿ. ಮೊದಲನೇದು ಬುದ್ಧಿವಂತರು, ಎರಡನೇದು ದಡ್ಡರು, ಮೂರನೇದು ಈ ಸ್ಯಾಡಿಸ್ಟ್ಗಳು, ಸೈಕೋಪಾತ್ಗಳು ಅಂತ ಏನು ಹೇಳ್ತೀವಿ ಇವರು. ಅಂದರೆ ಗಂಡು ಮಕ್ಕಳಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ 3 ವರ್ಗದವರು ನೋಡಿದ್ದೀನಿ. ಮೊದಲನೇದು ಬುದ್ಧಿವಂತರು. ಈ ಬುದ್ಧಿವಂತ ಗಂಡು ಮಕ್ಕಳು ಏನಿರ್ತಾರೆ ಅಂದರೆ ಇವ್ರಿಗೆ ಫ್ಯಾಮಿಲಿ, ಹೆಂಡತಿ, ಮಕ್ಕಳು, ತಮ್ಮ ಕೆಲಸ, ಅವ್ರದ್ದು ಏನೇನು ಅಚೀವ್ ಮಾಡ್ಬೇಕಂತ ಇರುತ್ತೆ ಇಷ್ಟರ ಬಗ್ಗೆ ಅಚ್ಚುಕಟ್ಟಾಗಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅಂದರೆ ಹೆಂಡತಿ ಮಕ್ಕಳಿಗೆ ಏನೇನು ಬೇಕು, ಫ್ಯಾಮಿಲಿಗೆ ಏನು ಬೇಕು ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇನ್ನು ಎರಡನೇ ಕ್ಯಾಟಗರಿ ದಡ್ಡರು. ಇವ್ರೇನಪ್ಪ ಅಂತಂದರೆ ಫ್ಯಾಮಿಲಿನಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿರುತ್ತೆ, ತನ್ನ ಮನೆಯಲ್ಲೇ ಏನೆಲ್ಲ ಏನು ಕೆಲಸಗಳನ್ನ ಅವನು ಮಾಡಬೇಕಾಗಿರುತ್ತೆ ಅದನ್ನೆಲ್ಲ ಬಿಟ್ಟು ಲೋಕೋದ್ಧಾರ ಮಾಡೋಕ್ಕೆ ಹೋಗ್ತಾನೆ. ಅಂದರೆ ಸೊಸೈಟಿನ ಉದ್ಧಾರ ಮಾಡಬೇಕು, ಸೊಸೈಟಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ. ಫಸ್ಟು ಫ್ಯಾಮಿಲಿ ಅಂದರೆ ನಿನ್ನನ್ನು ನಂಬ್ಕೊಂಡು ಬಂದಿರೋನ್ನ ನೀನು ನೋಡ್ಕೊಬೇಕು. ಸೊ ಅವ್ರು ನೋಡ್ಕೊಂಡೆ ನೀನೇನೋ ಲೋಕೋದ್ಧಾರ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಥವಾ ನಿನ್ನ ಫ್ಯಾಮಿಲಿ ಸುಖನೇ ನೀನು ನೋಡ್ತಾ ಇಲ್ಲ ಅಂದರೆ ನೀನು ದಡ್ಡನೇ. ಇಲ್ಲಿಗೆ ಈ ಲೋಕಕ್ಕೆ, ಈ ಪ್ರೆಸೆಂಟ್ ಡೇಸ್ಗೆ ನೀನು ದಡ್ಡ. ಇನ್ನು ಮೂರನೇದು ಸ್ಯಾಡಿಸ್ಟ್ ಅಥವಾ ಸೈಕೋಪಾತ್ಗಳು ಅಂತ ಹೇಳ್ತೀವಿ. ಇವ್ರಿಗೆ ಎಲ್ಲ ಫೆಸಿಲಿಟಿ ಇರುತ್ತೆ, ತಿನ್ನಕ್ಕೆ ಉಣ್ಣಕ್ಕೆ ಏನು ಭಾರ ಇರಲ್ಲ. ಆದರೆ ಇವ್ರಿಗೆ ಅನುಮಾನಗಳು ಅಥವಾ ತನ್ನನ್ನು ನಂಬ್ಕೊಂಡಿರೋಂಥ ತಾಯಿ, ಹೆಂಡತಿ, ಮಕ್ಕಳು ಇವ್ರನ್ನ ನೋಡ್ಕೊಳ್ಳೋ ಕಾಯಾಲೆ ಅವ್ರಿಗಿರೋದಿಲ್ಲ. ಅವ್ರಿಗೇನು 3 ಹೊತ್ತು ನಾವು ತಿಂತೀವಲ್ಲ, ಕೂತು ಅನುಮಾನ ಪಡೋದು, ಟಾರ್ಚರ್ ಮಾಡೋದು ಮನೇಲಿರೋರನ್ನ. ಅಂದರೆ ಅವ್ರ ಲೈಫ್ ಹಂಗೇನೆ. ಅವ್ರಿಗೇನಪ್ಪ ಅಂದರೆ ಅವ್ರು ತಿಂದನ್ನ ಜೀರ್ಣ ಆಗೋದು ಯಾರ ಮೇಲಾದ್ರು ಜಗಳ ಮಾಡಿದಾಗ, ಯಾರಿಗಾದ್ರು ಹೊಡೆದಾಗ ಅವ್ರಿಗೆ ಖುಷಿ ಸಿಗೋದು ಅಲ್ಲಿ. ಬೇರೆಯವರು ಅಳ್ತಾ ಇದ್ರೆ ಅವ್ರಿಗಲ್ಲಿ ಖುಷಿ ಸಿಗ್ತಾ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನೀವು ಎಲ್ಲ ನೋಡಿರ್ತೀರಿ. ಅಂಥವ್ರು ಯಾರಾದರೂ ಇದ್ದರೆ ಈ ರೀಲ್ನ ನೀವು ಅವ್ರಿಗೆ ಧೈರ್ಯವಾಗಿ ಶೇರ್ ಮಾಡ್ಬೋದು.